ಓಂ ಹ್ರೀಂ ತುಂ ದುರ್ಗಾಯ ನಮಃ. ಶ್ರೀರಾಮಕೃಷ್ಣ ಪರಮಹಂಸರ ನುಡಿಮುತ್ತುಗಳು. ಸಮಾಧಿಯಲ್ಲಿ ಬ್ರಹ್ಮಜ್ಞಾನೋದಯವಾಗುತ್ತದೆ, ಸಾಕ್ಷಾತ್ಕಾರವಾಗುತ್ತದೆ, ಮನಸ್ಸು ಬುದ್ಧಿಗಳು ಲಯವಾಗುತ್ತದೆ, ಮನುಷ್ಯನು ಮೂಕನಾಗುತ್ತಾನೆ. ಉಪ್ಪಿನ ಗೊಂಬೆಯೊಂದು ಸಮುದ್ರದ ಆಳವನ್ನು ಕಂಡುಹಿಡಿಯಲು ಹೋಯಿತಂತೆ. ಹಿಂದಿರುಗಿ ಬಂದು ಆಳದ ಲೆಕ್ಕ ಕೊಡಬೇಕೆಂದು ಅದರ ಬಯಕೆ. ನೀರಿಗಿಳಿಯಿತೋ ಇಲ್ಲವೋ ಕರಗಿ ಹೋಯಿತು. ವರ್ತಮಾನ ಹೇಳುವರಾರು? ಶಂಕರಾಚಾರ್ಯರು ಜಗತ್ ಕಲ್ಯಾಣಕ್ಕಾಗಿ ಸಾತ್ವಿಕ ಅಹಂಕಾರವನ್ನು ಇಟ್ಟುಕೊಂಡಿದ್ದರು. ಬ್ರಹ್ಮಜ್ಞಾನಿ ಸರ್ವದಾ ಮೌನಿ, ಬುದ್ಧಿ ಸಾಕ್ಷಾತ್ಕಾರದಲ್ಲಿ ಲೀನವಾಗುತ್ತದೆ. ಬೆಣ್ಣೆ ಚೆನ್ನಾಗಿ ಕುದಿಯುವವರೆಗೂ ಚಟ್ಪಟ್ ಅನ್ನುತ್ತದೆ, ಆಮೇಲೆ ಸದ್ದೇ ಇರುವುದಿಲ್ಲ. ಆದರೆ ಅದಕ್ಕೆ ಹಸಿ ಪೂರಿ ಹಾಕಿದರೆ ಪುನಃ ಸದ್ದು ಮಾಡುತ್ತದೆ. ಹಾಗೆಯೇ ಇತರರಿಗೆ ಜ್ಞಾನದಾನ ಮಾಡಲೆಂದು ಬ್ರಹ್ಮಜ್ಞಾನಿ ಕೆಳಗಿಳಿದು ಬಂದು ಮಾತನಾಡುತ್ತಾನೆ. ಪಾತ್ರೆಯನ್ನು ನೀರಿಗದ್ದಿದಾಗ ಸದ್ದಾಗುತ್ತದೆ, ತುಂಬಲು ಸದ್ದಿಲ್ಲ. ಆದರೆ ಆ ಪಾತ್ರೆಯಿಂದ ನೀರನ್ನು ಮತ್ತೊಂದಕ್ಕೆ ಹುಯ್ಯುವಾಗ ಮತ್ತೆ ಸದ್ದಾಗುತ್ತದೆ. ಬ್ರಹ್ಮಜ್ಞಾನಿಗೆ ಜಗತ್ತೆಲ್ಲ ಬ್ರಹ್ಮಮಯವಾಗುತ್ತದೆ. ಮಹರ್ಷಿಯು ಬ್ರಹ್ಮ, ಇರುವೆಯು ಬ್ರಹ್ಮ. ಸರ್ವವ್ಯಾಪಿಯಾದ ಶಕ್ತಿ ಎಲ್ಲ ಪ್ರಾಣಿಗಳಲ್ಲೂ ಅಂತರ್ಯಾಮಿಯಾಗಿದೆ. ವ್ಯತ್ಯಾಸವಿರುವುದು ಶಕ್ತಿಯ ಪ್ರಕಾಶದಲ್ಲಿ.